ನಮಸ್ಕಾರ ವೀಕ್ಷಕರೇ, ಸಾನ್ವಿಕಾ ಫ್ಯಾನ್ಸಿ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಬಯಸ್ತೀನಿ. ಇವತ್ತು ನಾನು ಬಟ್ಟೆ ಹೊಲಿಬೇಕಾದ್ರೆ ಒಂದು ಸಣ್ಣ ದಾರ ಬಟ್ಟೆ ಹಲ್ಲಿನ ಸಟ್ಟೆಯೊಳಗೆ ಸಿಕ್ಕಿದಾಗಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗತ್ತಿತ್ತು ಅಂತೇಳಿ ನನಗಾಗತ್ತಿತ್ತು. ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ವಿಚಾರ ಮಾಡಿ ವಿಡಿಯೋ ಮಾಡಿದ್ದೀನಿ. ನೋಡಿರಿ, ಮೊದಲು ಪ್ಲೇಟನ್ನು ಮೇಲೆ ಸ್ಕ್ರೂಲ್ಲೇ ಅವ್ರ ನಟ್ಗಳೆಲ್ಲ ತೆಗೆದಿಟ್ಕೋಬೇಕು. 2 ನಟ್ ಇರ್ತಾವೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿರಿ. ಮೇಲಿಂದೆಲ್ಲ ಹಿಂಗೆ ಬಟ್ಟೆ ನಾವು ಹೊಲಿಬೇಕಾದ್ರೆ ಆದಷ್ಟು ಬಾರ್ಡ್ರ್ ಬಟ್ಟೆಗಳನ್ನ ಸಣ್ಣ ಚಿಕ್ಕ ದಾರ ಬರ್ತಾವೆ, ಅವೆಲ್ಲ ಸುತ್ಕೊಂಡ್ರೆ ಜಾಮ್ ಆಗ್ತಿರ್ತದೆ. ಅದೆಲ್ಲ ಹಿಂಗೆ ಕ್ಲೀನ್ ಮಾಡ್ಕೋಬೇಕು ನೋಡಿರಿ. ನಾನು ಸ್ಕ್ರೂಲಿಂದ ನಿಧಾನವಾಗಿ ಮತ್ತೆ ಎಲ್ಲಿ ಬಟ್ಟೆ ತುಂಡುಗಳೆಲ್ಲ ಸಿಗ್ತಾ ಇರೋ ಹಂಗೆ ಎಲ್ಲ ಕ್ಲೀನ್ ಮಾಡಿ ತೊಗೋತಾ ಇದ್ದೀನಿ. ನೀವು ಒಂದು ವೇಳೆ ಚಲೋ ಹಲ್ತಿಕ್ಕೋ ಬ್ರಷ್ ಇದ್ದರೆ ಅಥವಾ ಹೇರ್ ಡೈ ಮಾಡ್ಕೊಳಕ್ಕೆ ಬ್ರಷ್ ಯೂಸ್ ಮಾಡ್ತಾರೆ, ಆ ಬ್ರಷ್ ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೆ ಅದ್ರೊಳಗೆ ಮತ್ತೆ ಕಡ್ಡಿ ಸಿಗದೆ ಇರೋ ಹಂಗೆ ನೋಡ್ಕೋಬೇಕು ನೀವು. ಇದು ನೋಡಿರಿ, ಹಲ್ಲಿನ ಸೆಟ್ಟಿಲೊಳಗೆ ಸಣ್ಣ ದಾರ ಅಂದ್ರೆ ಮತ್ತೆ ಸಿಕ್ಕಿದ್ರಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗತ್ತಿತ್ತು ನೋಡಿರಿ ನನಗೆ. ಆಮೇಲೆ ನಾನು ಮೇಲಿನ ಪ್ಲೇಟೆಲ್ಲ ಬಿಚ್ಚಿ ಸ್ವಚ್ಛ ಮಾಡ್ಕೊಂಡಿದ್ದೀನಿ. ಹಲ್ಲಿನ ಸೆಟ್ಟಿಲ್ ಒಳಗೆ ಸಿಕ್ಕಿರೋಂಥ ದಾರ ನಂಗೆ ಬರವಲ್ತಾಗಿತ್ತು ಅಂತೇಳಿ ನಾನು ಎಷ್ಟು ಗುದ್ದಾಡಿ ತೆಗಿತೀನಿ. ಆದ್ರೆ ಅದು ನಾನು ಭಾಳ ದಿವಸ ಅಂದ್ರೆ ತೊಗೊಂಡು 2 ವರ್ಷ ಆಯ್ತು ಮಿಷಿನ್. ನಾನು ಅದನ್ನು ಬಿಚ್ಚೇ ಇಲ್ಲ. ಇವತ್ತು ಬಿಚ್ಚುವಂಥ ಪರಿಸ್ಥಿತಿ ಬಂತಂತೇಳಿ ಒಂದು ಕಡೆ ಸಣ್ಣ ನಟ್ ಇರ್ತೈತೆ, ನಟ್ಟುಗಳನ್ನು ಭಾಳ ಹುಷಾರಾಗಿ ಇಟ್ಕೋಬೇಕು. ಯಾಕಂದ್ರೆ ಅದ್ರ ನಟ್ ಅದಕ್ಕೆ ಬರ್ತಾವೆ, ಬೇರೆ ಯಾವ ನಟ್ಟು ಕುತ್ಕೋದಿಲ್ಲ ಮಷಿನ್ಗೆ. ನೋಡಿರಿ, ಒಂದು ಸೈಡಿಂದ ಅಷ್ಟೇ ಬಿಚ್ಚಿತ್ತು. ಹಂಗೆ ಅದಕ್ಕೆ ನಾನು ಎಣ್ಣೆ ಹಾಕಿ ಸ್ವಲ್ಪ ಸಲೀಲ್ ಮಾಡ್ಕೊಂಡಿದ್ನಿ ನೋಡಿರಿ. ಅದ್ರ ಒಳಗಡೆ ದಾರ ಸಿಕ್ಕಿತ್ತಲ್ಲ, ಅದು ಬರ್ತಾನೆ ಇಲ್ಲ. ಅದಕ್ಕೆ ನಾವು ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಜಗ್ಗಿ ಅಂತೂ ಯಾವುದೇ ಕಾರಣಕ್ಕೆ ತೆಗ್ಯಾಕೆ ಹೋಗ್ಬೇಡ್ರಿ. ತೆಗೆದ್ರಂದ್ರೆ ಮತ್ತೆ ರಿಪೇರಿ ನೀವು ಮಷಿನ್ ಅಂಗಡಿಗೆ ಹೋಗ್ಬೇಕಾಕೈತಿ. ಆದಷ್ಟು ನಾವು ಹೆಣ್ಮಕ್ಳು ಮನೆಯೊಳಗೆ ನಾವು ಮಷಿನ್ ರಿಪೇರಿ ಸ್ವಲ್ಪ ಮಾಡೋದು ಅನುಭವಗಳನ್ನು ತಿಳ್ಕೊಂಡ್ರಿ ಅಂತಂದ್ರೆ ಪದೇ ಮಷಿನ್ ಅಂಗಡಿಗೆ ಹೋಗೋ ಜರುರತ್ ಇರೋದಿಲ್ಲ ಅಂಥೇಳಿ. ಮತ್ತು ಹಾಗಾದ್ರೆ ನಮ್ಮ ಹೆಣ್ಮಕ್ಳ ಕೆಲಸ ಅಂತೂ ಮನೆಯಲ್ಲಿ ಹೇಳಿದ್ರೆ ಅಪರೂಪಕ್ಕೆ ಮಾಡಿಕೊಡೋದಂಥದ್ದು. ಅಷ್ಟಕ್ಕಿಷ್ಟಕ್ಕೆ ಯಾರು ತಾನೇ ಮಾಡಿಕೊಡ್ತಾರೆ ನಮಗೆ? ನಮ್ಮ ಕೆಲಸ ನಾವೇ ಮಾಡ್ಕೊಂಡಿದ್ದು ಒಳ್ಳೆಯದು. ನನಗೂ ಮಷಿನ್ ಬಗ್ಗೆ ABCD ಗೊತ್ತಿರೋಕ್ಕಿಲ್ಲ. ಬಟ್ ಇವಾಗೆಲ್ಲ ಮಷಿನ್ ರಿಪೇರಿ ಎಲ್ಲ ನಾನೇ ಮಾಡ್ಕೋತೇನೆ. ಮತ್ತು ಹೆಚ್ಚಿಂದ ಏನಾದರೂ ಭಾಳ ಪ್ರಾಬ್ಲಮ್ ಬಂತಂದ್ರೆ ನಮ್ಮ ಪಪ್ಪಾರು ಅವರು ಟೇಲರ್ ಇದ್ರೆ ಅವ್ರು ಬಂದು ಮಾಡಿಕೊಡ್ತಾರೆ. ಇವಾಗೆಲ್ಲ ನಾನೇ ಮಾಡ್ಕೊತಾ ಇದ್ದೀನಿ. ನಾನು ನಿಮಗೂ ಹಾಗೆ ಮನೆಯೊಳಗೆ ಸಣ್ಣ ಪುಟ್ಟ ಕೆಲಸಗಳು ಬಂದರೆ ನಾನು ಹೆಂಗೆ ಮಾಡ್ಕೊತೇನೆ, ನೀವು ಹಂಗೆ ಮಾಡ್ಕೊರಿ ಅಂತ ಹೇಳ್ಕೊಡ್ತೀನಿ ನೋಡಿರಿ. ದಾರ ಅದು ಒಳಗೆ ಬಂತ ಹಿಂದೆ ಮುಂದೆ ಮಾಡಬೇಕು ಮಷಿನ್ ಯಾವುದೇ ಕಾರಣಕ್ಕೆ. ಮತ್ತು ಮಷಿನ್ ರಿಪೇರಿ ಮಾಡಬೇಕಾದ್ರೆ ಮೋಟ್ರಿಗೆ ನೀವು ಕಲೆಕ್ಷನ್ ಹಾಗೂ ಪ್ಯಾಡಲ್ ಕಲೆಕ್ಷನ್ ತೆಗೆದಿಟ್ಟು ಇಡೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಮಷಿನ್ ಯಾವಾಗ ಚಾಲು ಆಗ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ನೋಡಿರಿ, ಮಷಿನನ್ನು ಯಾವಾಗಲೂ ಒರೆಸ್ಬೇಕಾದ್ರೆ ಯಾವಾಗಲೂ ಕಾಟನ್ ಬಟ್ಟೆನ ತೊಗೊಂಡು ನಾ ಹೆಂಗೆ ಅದು ಸ್ಕ್ರೂ ಹಾಕಿ ಒರೆಸ್ತಾ ಇದ್ದೀನಲ್ಲ ಹಂಗೆ ಕ್ಲೀನ್ ಮಾಡ್ಕೊರಿ. ಬಟ್ಟೆ ಒಳಗೆ ಸ್ಕ್ರೂ ಹಾಕಿ ಹೆಂಗೆ ಒರೆಸ್ತಾ ಇದ್ದೀನಲ್ಲ ಹಾಗೆ ನೀವು ಕ್ಲೀನ್ ಮಾಡ್ಕೊಂಬಿಡ್ರಿ. ಮತ್ತು ಮಷಿನ್ನೊಳಗೆ ನೋಡಿರಿ, ಒಂದು ಸಣ್ಣ ದಾರ ಆದರೂ ಹೋದ್ರೆ ಅದ್ರ ಮಷಿನ್ ಜಾಮ್ ಆಗ್ತೈತಿ, ದಾರ ಕಟ್ ಆಗ್ತೈತಿ, ಹೊಲಿಗೆ ಸರಿ ಬರೋದಿಲ್ಲ, ಬಿಟ್ಬಿಟ್ಟು ಹೋಗೋದಕ್ಕೆಲ್ಲ ಇದೇ ಕಾರಣ ಆಗ್ತೈತಿ. ನೋಡಿರಿ, ಸಣ್ಣ ನಟ್ಟು ನಾನು ಹಲ್ಲಿನ ಸೆಟ್ಟಿಂಗಿಗೆ ಸೆಟ್ ಮಾಡ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಭಾಳ ಸಣ್ಣ ಇರೋದ್ರಿಂದ ಹಾಕುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಬಟ್ ಅದನ್ನು ಕಳಿಯೋಕ್ಕಂತೂ ಹೋಗಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಅದೆಲ್ಲ ಸ್ವಚ್ಛ ಆದಮೇಲೆ ನಾವು ಸೂಜಿನ ನಿಧಾನವಾಗಿ ಮೇಲೆ ಕೆಳಗೆ ಮಾಡಬೇಕಾಗ್ತೈತೆ. ಯಾಕಂದ್ರೆ ಅದ್ರೊಳಗೆ ಸಟ್ಟೆ ಅದು ಸೂಜಿ ಹಾಕೋ ಹೋಲ್ನ್ಯಾಗ ಸರಿ ಕುಂತೈತೋ ಇಲ್ಲ ಅಂತೇಳಿ. ಆಮೇಲೆ ಅವು ನಟ್ಟೆಲ್ಲ ಫಿಟ್ಟಿಂಗ್ ಮಾಡಲೇಬೇಕು. ಮಾಡಿ ಆದಮೇಲೆ ಮಷಿನಿಗೆ ನೋಡಿರಿ ದಿವಸ ಎಣ್ಣೆ ಹಾಕಕ್ಕೆ ಬೇಕು. ಕೆಲವ್ರು ಹೇಳ್ತಾರೆ ಎಣ್ಣೆ ಹಾಕಿ ಹಂಗೆ ಬಿಡ್ರಿ ಅಂತಾರೆ. ನಾನಂತೂ ಎಣ್ಣೆ ಹಾಕಿ ಸ್ವಲ್ಪ ಮಷಿನ್ ಚಲಾಯಿಸ್ತೇನೆ. ಯಾಕಂದ್ರೆ ಅದು ಎಣ್ಣೆ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತೈತಿ. ಮತ್ತು ಆಗಾಗ ನಾವು ನಮ್ಮ ಮಷಿನ್ ನಾವು ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳೋದು ಮತ್ತು ಸಣ್ಣ ಪುಟ್ಟ ರಿಪೇರಿ ಮಾಡ್ತಾ ಹೋತಂದ್ರೆ ನಮ್ಗೆ ಮಷಿನ್ ಬಗ್ಗೆ ಪರ್ಫೆಕ್ಟ್ ಕೈ ಕೂತ್ಕೋತೈತಿ. ಬಟ್ಟೆ ಹೊಲಿಯೋದು ಎಷ್ಟು ಇಂಪಾರ್ಟೆಂಟ್ ಇರ್ತೈತೆ ಅಂದ್ರೆ ಮಷಿನು ಅಷ್ಟೇ ಚಲೋ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಇರ್ತೈತಿ. ಮತ್ತು ನೋಡಿರಿ, ಸೂಜಿ ಅಂತೂ ಹಾಕೋದು ನೀವು ಮೊದಲು ಹೇಳಿದ್ದೀನಿ. ಮತ್ತೊಮ್ಮೆ ಇನ್ನೊಮ್ಮೆ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸಿ ಹೇಳ್ತೀನಿ. ನಾನು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.